ಇದಂತೂ ಶಿಕ್ಷಣ ಇಲಾಖೆ ಪೋಷಕರಿಗೆ ಶುಭ ಸುದ್ದಿ ಕೊಟ್ಟಿದೆ. ಶಾಲಾ ನೋಂದಣಿ ವಯೋಮಿತಿ ನಿಯಮ ಸಡಿಲಿಕೆ ಮಾಡಿ 5 ಲಕ್ಷ ಮಕ್ಕಳು 1ನೇ ತರಗತಿ ಅಡ್ಮಿಷನ್ ಆಗುವಂತೆ ಮಾಡಿದೆ. ಶಾಲೆಯಿಂದ ದೂರ ಉಳಿಯಬೇಕಾದ ಮಕ್ಕಳ ಬಗ್ಗೆ ನ್ಯೂಸ್ 18 ನಿರಂತರ ವರದಿಯನ್ನ ಮಾಡಿತ್ತು. ಇದು ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. 5 ಲಕ್ಷ ಮಕ್ಕಳ ಬಾಳಿಗೆ ಬೆಳಕಾದ ನ್ಯೂಸ್ 18 ವರದಿ. 1ನೇ ತರಗತಿ ಅಡ್ಮಿಷನ್ಗೆ ಓಕೆ, ಪೋಷಕರು ದಿಲ್ ಖುಷ್. ನಿಮ್ಮ ಮಗ ಅಥವಾ ಮಗಳ ವಯಸ್ಸು 5 ವರ್ಷ 5 ತಿಂಗಳು ಆಗಿದ್ರೆ ನೀವು 1ನೇ ತರಗತಿಗೆ ಅಡ್ಮಿಷನ್ ಮಾಡಿಸಬಹುದು. LKG, UKG ಇಲ್ಲವೇ ಅಂಗನವಾಡಿ, ಬಾಲವಾಡಿ ಓದಿರುವ ಮಕ್ಕಳನ್ನ 1ನೇ ತರಗತಿಗೆ ನೋಂದಣಿ ಮಾಡಿಸಲು ಶಿಕ್ಷಣ ಇಲಾಖೆ ಒಪ್ಪಿಗೆ ಸೂಚಿಸಿದೆ. ಕಳೆದ 4 ತಿಂಗಳಿನಿಂದ ಶಾಲಾ ನೋಂದಣಿ ವಯೋಮಿತಿ ಸಡಿಲಿಕೆ ಮಾಡಿ ಎಂದು ಪೋಷಕರು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಿಕ್ಷಣ ಸಚಿವರ ಮನೆಗೆ ಹೋಗಿ ಮನವಿ ಮೇಲೆ ಮನವಿ ಮಾಡಿದ್ರು. ಸಚಿವರು ಕ್ಯಾರೆ ಅಂದಿರಲಿಲ್ಲ. ರಾಜ್ಯದಲ್ಲಿ 5 ಲಕ್ಷಕ್ಕೂ ಹೆಚ್ಚು ಮಕ್ಕಳು 1ನೇ ತರಗತಿ ಅಡ್ಮಿಷನ್ ಆಗದೆ ಶಾಲೆಯಿಂದ ವಂಚಿತರಾಗ್ತಾರೆ, ಇಲ್ಲವೇ ಪ್ರೀ ಸ್ಕೂಲ್ನಲ್ಲೇ ಮುಂದುವರಿಯಬೇಕಾಗತ್ತೆ. ಇದರಿಂದ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ ಅಂತ ನಿಮಾನ್ಸ್ ಕೂಡ ವರದಿ ನೀಡಿತ್ತು. ನ್ಯೂಸ್ 18 ನಿರಂತರ ಸುದ್ದಿ ಪ್ರಸಾರ ಮಾಡಿತ್ತು. ಇದೀಗ ಶಿಕ್ಷಣ ಇಲಾಖೆ ಈ ವರ್ಷಕ್ಕೆ ಮಾತ್ರ ಅನ್ವಯವಾಗುವಂತೆ ಸಡಿಲಿಕೆ ಮಾಡಿ ಆದೇಶ ಮಾಡಿದೆ. 5.5 ಕಂಪ್ಲೀಟ್ ಆಗಿರಬೇಕು, UKG ಮುಗಿಸಿರಬೇಕು, ಓಕೆನಾ? ಅಂಡ್ ಇಟ್ ಇಸ್ ಓನ್ಲಿ ಫಾರ್ ದಿಸ್ ಇಯರ್. ಅಂಗನವಾಡಿ ಆಗಿರಬೇಕು, ಅಂಗನವಾಡಿ 3rd ಇಯರ್ ಆಗಿರಬೇಕು, 5.5 ವರ್ಷ ಮುಗ್ದಿರಬೇಕು. ಬಟ್ ಮುಂದಿನ ವರ್ಷದಿಂದ ಇಟ್ ಇಸ್ 6 ಇಯರ್ಸ್ ಅಂತ ಕ್ಲೀನ್ ಆಗಿ ಹೇಳಿದ್ದಾರೆ. ನೋ ಲಿವರೇಜ್ ಅಂತ ಹೇಳಿ ಅವರೇ ಕಳಿಸಿದ್ದಾರೆ. ಸೇಮ್ ಥಿಂಗ್ ವಿ ಆರ್ ಅನೌನ್ಸಿಂಗ್. 6 ವರ್ಷ ಪೂರೈಸಿದ ಮಕ್ಕಳು ಮಾತ್ರ 1ನೇ ತರಗತಿಗೆ ಅಡ್ಮಿಷನ್ ಆಗಲು ಅವಕಾಶವಿತ್ತು. ಪ್ರೀ ಸ್ಕೂಲ್ ಮುಗಿಸಿ ಈ ವರ್ಷ ಜೂನ್ 1ರಂದು 5.5 ವರ್ಷ ಪೂರೈಸಿದ ಮಕ್ಕಳಿಗೆ 1ನೇ ತರಗತಿಗೆ ಸೇರಿಸಲು ಅವಕಾಶ ಮಾಡಿಕೊಡಲಾಗಿದೆ. ಇದು ಈ ವರ್ಷಕ್ಕೆ ಮಾತ್ರ ಅನ್ವಯ. ಮುಂದಿನ ವರ್ಷದಿಂದ 6 ವರ್ಷ ಪೂರೈಸಿದ್ರೆ ಮಾತ್ರ ಅಡ್ಮಿಷನ್ ಎಂದಿದ್ದಾರೆ. ಅಂಗನವಾಡಿಗೆ ಸೇರಿಸಲು 3 ವರ್ಷ ಪೂರೈಸಿರಬೇಕು, LKGಗೆ ಸೇರಿಸಲು 4 ವರ್ಷ ಪೂರೈಸಿರಬೇಕು ಎಂಬ ವಯೋಮಿತಿ ನಿಯಮದ ಕುರಿತು SEP ಸಮಿತಿ ಶಿಕ್ಷಣ ಇಲಾಖೆಗೆ ಸಲಹೆ ಕೇಳಿದೆ. ಈ ವರ್ಷ 5 ಲಕ್ಷ ಮಕ್ಕಳ ಬಾಳಿಗೆ ಬೆಳಕಾದ ನ್ಯೂಸ್ 18ಗೆ ಧನ್ಯವಾದ ತಿಳಿಸಿದ್ದಾರೆ. ಭೇಟಿ ಮಾಡದೇ ಇರೋ ಅಧಿಕಾರಿಗಳಿಲ್ಲ, ರಾಜಕಾರಣಿಗಳಿಲ್ಲ, ಅವರು ಕೂಡ ಇವತ್ತು ಸಂತಸದ ದಿನ. ಅದರ ಜೊತೆಗೆ ನ್ಯೂಸ್ 18 ಕನ್ನಡ ಬಹಳ ಈ ಮಕ್ಕಳು ಮತ್ತು ಪೋಷಕರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಕೊಂಡು ಭಾಳ ಹೋರಾಟ ಮಾಡ್ತು. ಅದೊಂದು ರೀತಿಯಲ್ಲಿ ನ್ಯೂಸ್ 18ಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮಕ್ಕಳ ಹಕ್ಕುಗಳ ರಕ್ಷಣೆ ವಿಚಾರ ಬಂದಾಗ ಭಾಳ ಒತ್ತು ಕೊಟ್ಟು ನ್ಯೂಸ್ 18 ಕನ್ನಡ ರಕ್ಷಣೆಗೆ ನಿಂತಿದೆ ಮತ್ತು ಅವರ ನೆರವಿಗೆ ನಿಂತಿದೆ. ನ್ಯೂಸ್ 18 ಕನ್ನಡಕ್ಕೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಸ್ಟೇಟ್ ಸಿಲೆಬಸ್ ಓದುವ ಮಕ್ಕಳಿಗೆ ಈ ಬದಲಾವಣೆ ಅನುಕೂಲಕಾರಿ. ಆದರೆ CBSE, ISCS ಓದುವ ಮಕ್ಕಳಿಗೆ ಹಳೆ ನಿಯಮವೇ ಅನ್ವಯ. ಆದರೂ ಮಕ್ಕಳ ಪರವಾಗಿ ನಿಲುವು ತೆಗೆದುಕೊಂಡ ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಕೊನೆಗೂ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. ನ್ಯೂಸ್ 18 ವರದಿಯ ಪರಿಣಾಮವಾಗಿ 5 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಇಂದು ಶುಭ ಸುದ್ದಿಯನ್ನ ಶಿಕ್ಷಣ ಇಲಾಖೆ ನೀಡಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಆ ಏರಿಯಾದಲ್ಲಿ ಇದ್ದಕ್ಕಿದ್ದ ಹಾಗೆ BMTC ಬಸ್ ನಿಲ್ದಾಣ ಕಾಣೆಯಾಗುತ್ತೆ. ಇವತ್ತಿದ್ದ ಬಸ್ ಸ್ಟ್ಯಾಂಡ್ ನಾಳೆ ಮಾಯ ಆಗಿರುತ್ತೆ. ಅದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ದಿನಕ್ಕೊಂದು BMTC ಬಸ್ ಸ್ಟ್ಯಾಂಡ್ ನಾಪತ್ತೆ. ಒಂದೇ ತಿಂಗಳಲ್ಲಿ 4 ಬಸ್ ನಿಲ್ದಾಣ ಎತ್ತಂಗಡಿ. ನಮ್ ಏರಿಯಾಗೆ ಬಸ್ ಬರ್ತಿಲ್ಲ ಅಂತ ಸ್ಥಳೀಯರು ಗೋಳಾಡೋದು ಕಾಮನ್. ಆದ್ರೆ ಜಯನಗರದ ಅಶೋಕ ಪಿಲ್ಲರ್ ಆಸುಪಾಸಿನ ಜನರ ಸಮಸ್ಯೆಯೇ ಬೇರೆ. ಬಸ್ ನಿಲ್ದಾಣಗಳೇ ಇಲ್ಲ ಅಂತ ಪರದಾಡ್ತಿದ್ದಾರೆ. ಎಲ್ಲೆಂದರಲ್ಲೇ BMTC ಬಸ್ ನಿಲ್ಲಿಸುತ್ತಿದ್ದು ಸ್ಥಳೀಯರಿಗೆ ಆತಂಕ ಹೆಚ್ಚಾಗಿದೆ. ಪಾಲಿಕೆ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದ್ರೂ ಡೋಂಟ್ ಕೇರ್ ಅಂತಿದ್ದಾರೆ. ಅಶೋಕ್ ಪಿಲ್ಲರ್ ಸುತ್ತಮುತ್ತ ಮೊದಲು 5 ಬಸ್ ನಿಲ್ದಾಣಗಳಿದ್ವಂತೆ.
ಆದರೆ ಕಳೆದೊಂದು ತಿಂಗಳಿಂದ ಒಂದೊಂದೇ ಬಸ್ ಸ್ಟ್ಯಾಂಡ್ಗಳು ನಾಪತ್ತೆಯಾಗ್ತಿವೆ. ಇವತ್ತಿದ್ದ ಬಸ್ ಸ್ಟ್ಯಾಂಡ್ ನಾಳೆ ನಾಪತ್ತೆ ಆಗ್ತಿದೆ ಎನ್ನುವುದು ಸ್ಥಳೀಯರ ಆರೋಪ. ಸದ್ಯ ಒಂದೇ ಒಂದು ಬಸ್ ನಿಲ್ದಾಣ ಮಾತ್ರ ಇದೆ. ಅಕ್ಕಪಕ್ಕದಲ್ಲಿ ಹೋಟೆಲ್, ದೊಡ್ಡ ಕಮರ್ಷಿಯಲ್ ಕಟ್ಟಡಗಳು ತಲೆ ಎತ್ತಿವೆ. ಇದಕ್ಕಾಗಿ ಪಾಲಿಕೆ ಅಧಿಕಾರಿಗಳೇ ಬಸ್ ನಿಲ್ದಾಣಗಳನ್ನ ಎತ್ತಂಗಡಿ ಮಾಡಿದ್ದಾರೆ ಅಂತಾರೆ ಸ್ಥಳೀಯರು. ಸುತ್ತಮುತ್ತ ಎಲ್ಲ ರಾತ್ರಿ ಕಾಣೆ ಆಗ್ತಾ ಇದೆ ಬಸ್ ಸ್ಟಾಪ್ಗಳು. ಯಾಕಂತ ಗೊತ್ತಿಲ್ಲ. ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಮತ್ತೆ ಹೋಟ್ಲ್ಗಳು, ರೆಸಿಡೆನ್ಸಿಗಳೆಲ್ಲ ಇಲ್ಲಿ ಪಕ್ಕ ಎಲ್ಲ ಉದ್ಭವ ಆಗ್ತಾ ಇದೆ, ಎಲ್ಲ ಕಮರ್ಷಿಯಲ್ ಜಾಗಗಳು. ಬಟ್ ಏನಂದ್ರೆ ರಾತ್ರಿ ಎಲ್ಲ ಕಾಣೆ ಆಗ್ತಾ ಇದೆ. ಈ ರಾತ್ರಿ ಹೊತ್ತೇ ಕಾಣೆ ಆಗ್ತಾ ಇದೆ ಬಸ್ ಸ್ಟಾಪ್ಗಳು. ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಇರಲ್ಲ ಸರ್, ನಾವು ನೋಡಿದ್ರಿ ಒಂದೇ ಸಲ 2 ಬಸ್ ಸ್ಟಾಪ್ ತೆಗೆದಿದ್ದಾರೆ. ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರೆ ಒಂದು ಬರುತ್ತೆ, ಇನ್ನೊಂದು ಬರಲ್ಲ. 12 ಕಡೆ ಬಸ್ ಸ್ಟಾಪೇ ಇಲ್ಲ. ಸದ್ಯ ಬಸ್ ನಿಲ್ದಾಣ ಇಲ್ಲದೆ ಎಲ್ಲೆಂದರಲ್ಲಿ ಬಿಎಂಟಿಸಿ ಬಸ್ ಸ್ಟಾಪ್ ಮಾಡ್ತಿವೆ. ಇದರಿಂದಾಗಿ ಅಪಾಯ ಹೆಚ್ಚಾಗ್ತಿದ್ದು ಪಾದಚಾರಿಗಳಿಗೆ ರಸ್ತೆ ದಾಟುವುದು ಕಷ್ಟವಾಗಿದೆ. ಶ್ರೀಮಂತರ ಅನುಕೂಲಕ್ಕಾಗಿ ಬಡವರಿಗೆ ತೊಂದರೆ ಕೊಡುವುದು ಎಷ್ಟು ಸರಿ ಅನ್ನೋದು ಜನರ ಪ್ರಶ್ನೆ. ಜಯನಗರದ ಅಶೋಕ ಪಿಲ್ಲರ್ ಸುತ್ತಮುತ್ತ ಇದ್ದಕ್ಕಿದ್ದ ಹಾಗೆ ಬಸ್ ನಿಲ್ದಾಣಗಳು ಕಾಣೆ ಆಗ್ತಾ ಇರುವಂತದ್ದು, ಇದೇನಿದು ಪವಾಡ ಅನ್ನುವಂತ ಪ್ರಶ್ನೆ ಸ್ಥಳೀಯ ನಾಗರಿಕರಿಗೆ ಕಾಡ್ತಾ ಇದೆ. ಖಾಸಗಿ ವ್ಯಕ್ತಿಗಳ ಮಸಲತ್ತಿಗೆ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ಸ್ಥಳೀಯರ ಆರೋಪ. ಇದರಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಕೂಡ ನೇರವಾಗಿ ಶಾಮೀಲಾಗಿದ್ದಾರೆ ಅನ್ನುವಂಥ ಆರೋಪವನ್ನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.